श्रीमदानंदतीर्थ भगवत्पादाचार्य गुरुभ्यो नमः। हरि ओम। श्रीमद्वायु हनुमद्भीममध्वान्तर्गत रामकृष्ण वेदव्यासात्मक श्रीलक्ष्मी हयग्रीवाय नमः। हरि ओम। करोतु मम कल्याणं हरिः हयमुखाविदः गुरुश्च मध्वनामा मे वरदोऽस्तु निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तं वन्दे नरसिंहतीर्थनिलयं श्रीव्यासराजपूजितं ध्यायन्तं मनसा नृसिंहचरणं श्रीपादराजं गुरुं। ದಾಸ ಸಾಹಿತ್ಯದ ಆದ್ಯ ಪ್ರವರ್ತಕರು ಎಂಬುದಾಗಿ ಪ್ರಖ್ಯಾತರಾಗಿರತಕ್ಕಂತಹ, ಅಷ್ಟೇ ಅಲ್ಲದೆ ಈಗಾಗಲೇ ಆಚಾರ್ಯ ಹೇಳಿದ ಹಾಗೆ ಭಗವಜ್ರ ಅನ್ನತಕ್ಕಂತಹ ಅತ್ಯುತ್ತಮವಾದ ನ್ಯಾಯಸುಧಾ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ಗ್ರಂಥವನ್ನು ಜಗತ್ತಿಗೆ ಕೊಟ್ಟಂತಹ, ಅಥವಾ ವ್ಯಾಸತ್ರಯ ರಚನೆ ಮಾಡಿರತಕ್ಕಂತಹ, ವ್ಯಾಸರಾಜರಿಗೆ ವಿದ್ಯಾದಾನವನ್ನು ಮಾಡಿರತಕ್ಕಂತಹ ಅಪೂರ್ವವಾದ ವ್ಯಕ್ತಿಗಳು ಶ್ರೀಪಾದರಾಜರು. ಸವ್ಯಸಾಚಿ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಎರಡನ್ನೂ ಕೂಡ ಶ್ರೇಷ್ಠವಾದ ಮಟ್ಟದ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂತಹ ಮಹಾನುಭಾವರು. ಅಷ್ಟೇ ಕರುಣಾಶಾಲಿಗಳು, ಪರ್ವತ ನಿರಾಕರಣೆಯನ್ನು ಮಾಡಿದವರು, ಅಪಾರ ಮಹಿಮೆಯನ್ನು ತೋರಿಸಿಕೊಟ್ಟವರು. ಅಂತಹ ಶ್ರೀಪಾದರಾಜರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಯಥಾವತ್ಕಾಲ ಪರ್ಯಂತ ಪೂಜ್ಯ ಆಚಾರ್ಯರು ಅವರಿಂದ ರಚಿತವಾಗಿರತಕ್ಕಂತಹ ಹೋಗಾಭೋಗ ಅದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿ, ಶಾಸ್ತ್ರೀಯ ವಿಷಯಗಳನ್ನು ಕೂಡ ಒಂದೊಂದೇ ಸಾಲಿನಲ್ಲಿ ಶ್ರೀಪಾದರಾಜರು ಹೇಗೆ ಸಂಗ್ರಹ ಮಾಡಿಕೊಂಡಿದ್ದಾರೆ. ದಾಸ ಸಾಹಿತ್ಯ ಅದು ದಾಸ ಸಾಹಿತ್ಯದಿಂದ ಬೇರೆ ಅಲ್ಲ. ನವನೀತ ವ್ಯಾಸ ಸಾಹಿತ್ಯದ ನವನೀತ ಚೆನ್ನಾಗಿ ಕಳೆದುಕೊಳ್ಳುವುದು ಅದನ್ನು ತೆಗೆದುಕೊಂಡಿರತಕ್ಕಂತಹ ಮಹಾನುಭಾವರು ಅಂತಕ್ಕಂತಹ ವಿಷಯವನ್ನು ನಿರೂಪಣೆ ಮಾಡಿ ತೋರಿಸಿದ್ದಾರೆ. ಅದೇ ಹಾದಿಯಲ್ಲಿ ಒಂದೇ ಒಂದು ವಿಷಯವನ್ನು ನಾನು ಕೂಡ ನಿರೂಪಣೆ ಮಾಡಿ ಅವರಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಉಪಕ್ರಮ ಮಾಡ್ತಾ ಇದ್ದೇನೆ. ಆಚಾರ್ಯರು ತತ್ವ ವಿವೇಕ ಅಂತಕ್ಕಂತಹ ಗ್ರಂಥದ ಅಂತ್ಯಭಾಗದಲ್ಲಿ ಒಂದು ಶ್ಲೋಕ ಆಡ್ತಾರೆ. ಯಯೇ ತತ್ ಪರತತ್ವಂತು ಸರ್ವಮೇವ ಹರೇಃ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಸಹ. ಅಂದ್ರೆ ಏನರ್ಥ? ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವವಿಷ್ಯತೆ ಅಂತ ತತ್ವಗಳು ಎರಡು ಪ್ರಕಾರಕವಾಗಿದೆ. ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ ಅಂತ. ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹಿಂಗೆ ತತ್ವ ವಿಭಾಗವನ್ನು ವೇದವ್ಯಾಸದೇವರ ಗ್ರಂಥಕ್ಕೆ ಅನುಗುಣವಾಗಿ ಶ್ರೀಮದ್ ಆಚಾರ್ಯರು ಮಾಡಿಕೊಟ್ಟರು. ಅದಕ್ಕೆ ಸಂವಾದಿಯಾಗಿ ತತ್ವ ವಿವೇಕವನ್ನು ಉದಾಹರಣೆ ಮಾಡಿದ್ರು. ಪ್ರಮಾಣತಯ ಅಂತ ವಿಕಾಸಪಾದರು ಬರೀತಾರೆ. ಈ ಥರವೇ ಯಾಕೆ ತತ್ವ ವಿಭಾಗ ಮಾಡಬೇಕು? ನಾವು ನೀವು ಮಾಡಿದಂಗೆ ಯಾಕೆ ಮಾಡಬೇಕು? ನಿಮ್ಮಲ್ಲಿ ಕೆಲವು ಹಿಂಗೆ ಮಾಡಿದ್ರೆ ಕೆಲವು ಲೋಪದೋಷಗಳು ಬರ್ತದೆ.
ಸ್ವತಂತ್ರ ತತ್ವ ಅದು ನಿತ್ಯನೋ ಅನಿತ್ಯನೋ ಅಂತ ಗೊತ್ತಾಗಲ್ಲ. ಸ್ವತಂತ್ರ ತತ್ವ ಭಾವನೋ ಅಭಾವನೋ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ನೀವು ಅದನ್ನೆಲ್ಲ ಅಸ್ವತಂತ್ರ ತತ್ವದಲ್ಲಿ ಮಾಡಿದ್ದೀರಾ. ಈ ತರ ನಿಮಗೆ ಸ್ವಲ್ಪ ನ್ಯೂನತ ಬರ್ತದಲ್ಲ ಅಂತ ಕೇಳಿ ಹಿಂಗೆ ಮಾಡಿಬಿಡ್ರಿ ಅಂತ ಟೀಕಾಕೃತ್ಪಾದರು ಟೀಕಾ ಬರೆಯುವಾಗ ತೋರಿಸ್ತಾರೆ. ಹೌದಪ್ಪ, ನೀವು ಮಾಡಿದ್ರು ಈ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ಯಾವಾಗ ಒಂದು ಕಡೆಗೆ ನಾವು ವಿಭಾಗ ಮಾಡ್ತೀವಲ್ಲ, ಅಲ್ಲಿ ಇನ್ನೊಂದು ಕಡೆ ಮಾಡದೇ ಇದ್ದಾಗ ಇಲ್ಲಿ ಬಂದೇ ಬರುತ್ತದು. ನೀವು ಆ ಕಡೆ ತಗೊಂಡೋಗ್ರಿ. ಏನು ನೀವು ನಿತ್ಯಾನಿತ್ಯವ ಚೇತನ ಚೇತನತ್ವೇವ ನಿತ್ಯಾನಿತ್ಯತ್ವೇನ ವಾ ಭಾವಾಭಾವತ್ವೇನ ವಾ ಕರ್ತುಂ ಶಕ್ಯತೆ. ಆದರೂ ಕೂಡ ಇದಮೇವ ನ್ಯಾಯ ಅಂತ ನಾವು ಮಾಡಿದ್ದೆ ಸರಿಯಾಗಿದೆ ಅಂತಾರೆ ಟೀಕಾಕೃತ್ಪಾದರು. ಯಾಕೆ ಅಂದ್ರೆ ನಾವು ಮಾಡಿದ್ದಕ್ಕೆ ಒಂದು ಫಲ ಇದೆ. ಇಲ್ಲೇ ಇದ್ರೆ ಗಂಗಾ ವಾಲುಕ ಪರಿಗಣನವತ್ತು ಮರಳನ್ನು ಎಣಿಸಿದ್ರೆ ಏನು ಪ್ರಯೋಜನ ಇಲ್ಲ. ಗಂಗಾ ನದಿಯ ಮರಳು ಎಷ್ಟಿದೆ ಅಂತ ಎಣಿಸ್ತಾ ಇದ್ರೆ ಹೇಗೆ ಪ್ರಯೋಜನ ಇಲ್ಲವೋ, ಇದಂ ತತ್ವಸಂಖ್ಯಾ ಅಪಾತಕಂ ಸ್ಯಾತ್ ಅಂತ ಬರೀತಾರೆ. ಹಾಗೆ ನಿಮ್ದೇನು ಬೆನಿಫಿಟ್ಟು ಅಂತ ಕೇಳಿದ್ರು. ಏನಿರತ್ತ ಸ್ವತಂತ್ರ ಅಸ್ವತಂತ್ರಂಚಾದ್ವಿಧಂ ತತ್ವ ವಿಷಯತೆ ಅಂತ ಹೇಳಿ ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ, ಅದರಲ್ಲಿ ಸ್ವತಂತ್ರ ತತ್ವದಲ್ಲಿ ವಿಭಾಗ ಇಲ್ಲ, ಅಸ್ವತಂತ್ರ ತತ್ವದಲ್ಲಿ ಮಾತ್ರ ಭಾವ ಅಂತಿದೆ. ಅದರಲ್ಲಿ ಪ್ರಾಗಭಾವ, ಪ್ರಧ್ವಂಸಾಭಾವ, ಸದಾಭಾವ, ಈ ಕಡೆ ಭಾವದಲ್ಲಿ ಚೇತನ ಚೇತನ ನಿತ್ಯ ನಿತ್ಯ ಇದೆಲ್ಲ ಮಾಡಿದ್ರಿ ನೀವು. ನಿಮಗೇನು ಬಂತು ಬೆನಿಫಿಟ್ಟು ಅಂದರೆ ನೋಡಿ, ನಮಗೆ ಬೆನಿಫಿಟ್ ಇದೆ. ಯಾಕೆ ಅಂದರೆ ಇಡೀ ಅಸ್ವತಂತ್ರ ತತ್ವ ಸ್ವತಂತ್ರವಾದ ಭಗವತ್ ತತ್ವದಲ್ಲಿದೆ ಅಂತ ನಾವು ಹೇಳಬಹುದು. ಯಾಕೆಂದರೆ ಎಲ್ಲ ಈ ಕಡೆನೇ ಬಂದಿರೋದು, ಅಲ್ಲಿ ಏನೂ ಇಲ್ಲ. ಸ್ವತಂತ್ರ ಭಗವಾನ್ ವಿಷ್ಣು ಮುಗಿದೋಯ್ತು. ಈಗ ನಮ್ಮ ಚಾರ್ಟ್ ನೋಡ್ರಿ, ಅಸ್ವತಂತ್ರ ತತ್ವದಲ್ಲಿ ಎಷ್ಟು ವಿಭಾಗ ಇದೆ ಅಲ್ವಾ? ತತ್ಪರ ತತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರ ಮುಚ್ಚತೆ ಸಹ. ತತ್ವಗಳ ವಿಭಾಗ ಮಾಡಿ ಎಣಿಕೆ ಮಾಡುವ ಉದ್ದೇಶ ಏನು? ನಮಗೆ ಭಗವಂತನ ಅನುಗ್ರಹದಿಂದ ಮೋಕ್ಷ ಸಿಗಲಿ ಅಂತ. ಇಲ್ಲೇ ಇದ್ರೆ ಸುಮ್ಮನೆ ಯಾಕೆ ತತ್ವ ವಿಭಾಗ ಮಾಡಬೇಕು? ನೋಡಿ, ನಮ್ಮದ್ರಲ್ಲಿದೆ ಆ ಬೆನಿಫಿಟ್, ನಿಮ್ಮದ್ರಲ್ಲಿ ಬರೋದಿಲ್ಲ. ಅದರಿಂದ ನಾವಿದ್ದಂಗೆ ಇರಲಿ, ಇಬ್ಬರ ಕಡೆನೂ ಸಮಾನ ಇರುತ್ತೆ, ಲೋಪದೋಷಗಳು ಇರುತ್ತೆ. ಆದರೆ ನಮಗೂ ಸರಿಯಾಗಿದೆ ಅಂತಾರೆ ಟೀಕಾಕೃತ್ಪಾದರು. ಎದೆ ತುಂಬಿ ಮಾತಾಡ್ತಾರೆ. ಶ್ರೀಮದ್ ಆಚಾರ್ಯರ ಸತ್ವವನ್ನು ಸಮರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಆಯಿತು, ಇದೆಲ್ಲ ಯಾರಿಗೆ ಬರುತ್ತೆ? ಇಂಥ ದೊಡ್ಡ ದೊಡ್ಡ ಪಂಡಿತರಿಗೆ ಬರುತ್ತೆ ಇದೆಲ್ಲ. ಯಾವುದ್ರಲ್ಲಿ ಯಾವುದಿದೆ, ಅದೇನು ಅದಂಗೆ ಇದಂಗೆ ಅಂತ. ಸಾಮಾನ್ಯ ಜನರಿಗೆ ಹೆಂಗೆ ಇದನ್ನೆಲ್ಲ ತಿಳಿಸೋದು? ಆಚಾರ್ಯರು ಬಿಟ್ಟಿರ್ತಕ್ಕಂಥ ಸಂದೇಶ ಕಡೆಯಲ್ಲಿ ಏನದು? ತತ್ಪರ ತತ್ರಂತು ಸರ್ವಮೇವ ಅಂತೆ ವಕ್ಷತಿ ಕೂಡ ಬರೀತಾರೆ ಟೀಕಾಕೃತ್ಪಾದರು. ಈ ಗ್ರಂಥದಲ್ಲೂ ಬರೆದಿದ್ದಾರೆ, ಆ ಗ್ರಂಥದಲ್ಲೂ ಬರೆದಿದ್ದಾರೆ ಅಂತ. ಇದು ಸಾಮಾನ್ಯ ಜನರಿಗೆ ಕೊಡಬೇಕಾಗಿರೋದು ಹೆಂಗೆ ಅಂದರೆ, ಇದನ್ನು ಕೊಟ್ಟಿದ್ದಾನೆ ಪದ, ಅದು ಇಚ್ಛಾಂಗೆ ಇರೋದೇನೋ ಹರಿಗೆ ಎನ್ನೊರೆಗೆ. ಶ್ರೀಪಾದರಾಜರು ಕೊಟ್ಟುಬಿಟ್ಟು, ನೀವು ಇಟ್ಟಂಗೆ ನಾನು ಇರ್ತೀನಿ ಅಂದರೆ ಏನು? ಅರ್ಥಾತ್ ನಾನು ಅಸ್ವತಂತ್ರ, ನನಗೆ ಹೆಂಗೆ ಬೇಕೋ ಹಂಗಿರಕ್ಕಾಗಲ್ಲ ಅನ್ನೋದೇ ಅಸ್ವತಂತ್ರ ಅಲ್ವ? ನೀವು ಇಟ್ಟಂಗೆ ನಾನು ಇರ್ತೀನಿ ಅಂದಮೇಲೆ ನನಗೆ ಹೆಂಗಿರಬೇಕೋ ಹಂಗೆ ನಾನು ಇರೋಕ್ಕಾಗಲ್ಲ ಅನ್ನೋದು ಅರ್ಥಾತ್ ಲಭ್ಯ ಅರ್ಥ. ಅದು ನೀನಿಟ್ಟಂಗೆ ಇರ್ತೀನಿ. ಯಾಕೆ ಅಂದರೆ ನೀನು ಹಂಗೆ ಇರೋದು. ನಿನಗೇನು ವೈಷಮ್ಯ ನೈರ್ಗುಣ್ಯಾದಿಗಳಿಲ್ಲ. ಓಂ ಕರ್ಮ ವಿಭಾಗ ಅನಾದಿತ್ವಾತ್ ಓಂ ವೈಷಮ್ಯ ನೈರ್ಗುಣ್ಯೇನ ಸಾಪೇಕ್ಷತ್ವಾತ್ ತಥಾಚ ದರ್ಶಯತಿ. ಸೂತ್ರಕಾರರು ಹೇಳ್ತಾರೆ, ಭಗವಂತನಿಗೇನು ವೈಷಮ್ಯ ಇಲ್ಲ. ಅವನು ಯಾಕೆ ನಿನ್ನನ್ನು ಹಂಗೆ ಇಟ್ಟಿರ್ತಾನೆ ಅಂದರೆ, ಅವನು ನಿನ್ನ ಕರ್ಮವನ್ನು ಅವಲಂಬಿಸಿಕೊಂಡು ಅಥವಾ ಅದನ್ನು ಆಧರಿಸಿಕೊಂಡು ಅದನ್ನು ಲೆಕ್ಕಕ್ಕೆ ತಗೊಂಡೇ ಭಗವಂತ ಇಟ್ಟಿರೋದು. ಅದು ಅವನೇ ಮಾಡಿಸಿದಲ್ಲ ಅಂದರೆ ಅದು ಅನಾದಿಯಾಗಿರ್ತಕ್ಕಂಥ ಅದರಿಂದಿಂದು. ಹಾಗಾಗಿ ಕರ್ಮವನ್ನು ಅವನೇನಾದರೂ ತಗೋಬಿಟ್ರೆ ಅವನಿಗೆ ಅಸ್ವಾತಂತ್ರ್ಯ ಬಂದ್ಬಿಡುತ್ತಲ್ಲ. ಅಂದರೆ ಆ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಅಸ್ವಾತಂತ್ರ್ಯ ಬರಲ್ಲ, ಅದು ದೋಷ ಅಲ್ಲ ಅಂತಾರೆ ಅವರು. ಬಹಳ ಸುಂದರವಾಗಿ ಸಮರ್ಥನೆ ಮಾಡಿಕೊಡ್ತಾರೆ. ಇದನ್ನ ಶ್ರೀಪಾದರಾಜರು ತಿಳಿಸ್ತಾನೆ. ಜೀವನದಲ್ಲಿ ಇದನ್ನ ಹೆಂಗೆ ಅಳವಡಿಸ್ಕೊಂಡು ನಾವು ವೇದದಲ್ಲಿ ಏನೋ ಓದ್ಬಿಟ್ರಿ, ಶಾಸ್ತ್ರದಲ್ಲಿ ಏನೋ ಓದ್ಬಿಟ್ರಿ, ಪ್ರಾಕ್ಟಿಕಲ್ ಆಗಿ ತರುವಾಗ ಹೆಂಗಿರ್ಬೇಕದು? ನಮ್ಮ ನಿತ್ಯ ಜೀವನದಲ್ಲಿ ತತ್ಪರ ತತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರ ಮುಚ್ಚತೆ ಸಹ ಮುಚ್ಚತೆ ಇದ್ದಾಗ, ಸಹ ನಾವಾದಾಗ ಈ ಅನುಸಂಧಾನ ಹೆಂಗೆ ಮಾಡಬೇಕು ಅಂದಾಗ ಶ್ರೀಪಾದರಾಜರು ತೋರಿಸ್ತಾರೆ. ಸಣ್ಣ ಶಾಲ್ಯೋದನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ
ಘನ ಮಹಿಮ ನಿನ್ನ ಕರುಣೆ ತಪ್ಪಿದರೆ ಕದನ್ನ ಕಣ ಅನ್ನಕ್ಕೆ ಬಾಯ ಬಿಡಿಸುವೆಯೋ ಇಟ್ಟಾಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ದಿನಾಲು ಊಟ ಮಾಡ್ತೀವಲ್ಲ ನಾವು, ಏನು ಮಾಡ್ತಿದ್ರು ಅದಂತೂ ಮಾಡೇ ಮಾಡ್ತೀವಿ. ಪುರಾಣಕ್ಕೆ ಬರ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ, ಪಾಠ ಕೇಳ್ತೀವೋ ಬಿಡ್ತೀವೋ ಅದಂತೂ ಬೇರೆ ವಿಷಯ. ಊಟ ಅಂತೂ ಯಾರು ಮರೆಯೋದೇ ಇಲ್ಲ, ಅದು ಮಾಡೇ ಮಾಡ್ತೀವಲ್ಲ. ಆ ಮಾಡೋವಾಗಲೂ ಕೂಡ ಏನು ತಿಂತಾ ಇದೆಯಾ ಇವತ್ತು ನೀನು? ಸಣ್ಣ ಶಾಲ್ಯೋರನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ. ಹಂಗೆ ಮಾಡೋವಾಗ ಭಗವಂತ ಕೊಟ್ಟದ್ದು ಒಂದು ಚಿಂತನೆ ಮಾಡಿ, ಸ್ವಾಮಿ ಕೊಟ್ಟದ್ದು ಒಂದು ಚಿಂತನೆ ಮಾಡ್ರಿ. ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ಇದು ಜ್ಞಾನ ಇರಲಿ. ಯಾಕೆ ಅಂದರೆ ಅವನ ಅನುಗ್ರಹ ಬಿದ್ದು ಹೋಯ್ತು ಅಂದರೆ, ಕರುಣೆ ತಪ್ಪಿದರೆ ನಾಳೆ ಯಾವುದೋ ಎಂಜಲನ್ನು ತಿನ್ಬೇಕಾಗುತ್ತೆ. ಎಲ್ಲೋ ಕದನ್ನ ಅಂದ್ರೇನು? ಅನಿವೇದಿತ ಅನ್ನ ತಿನ್ಬೇಕಾಗತ್ತೆ, ಹರಿಯರ್ಪಿತವಲ್ಲದ ಅನ್ನ ತಿನ್ಬೇಕಾಗತ್ತೆ, ಕೆಟ್ಟ ಅನ್ನ ತಿನ್ಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ರಿ, ಅದು ನಿಮ್ಮ ಕೈಯಲ್ಲಿಲ್ಲ. ಇವತ್ತು ನಮಗೆ ಒಳ್ಳೆ ನೈವೇದ್ಯ ಆದ, ವೈಶ್ವದೇವ ಆದ, ಬಲಿಹರಣ ಆದ, ಹಸ್ತೋದಕ ಆದ ಅನ್ನವನ್ನು ಇವತ್ತು ಸ್ವಾಮಿ ಕೊಡ್ತಾ ಇದ್ದಾನೆ ಅಂದರೆ ಕರುಣೆಯಿಂದ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ರಿ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದೇ ಫುಡ್, ಶೆಲ್ಟರ್, ಕ್ಲೋತಿಂಗ್. ಇವತ್ತು ಅನ್ನ ಬೇಕು, ಇರಕ್ಕೆ ವಾಸ. ಇವತ್ತಕ್ಕೆ ಆಚಾರ ಹೇಳಿದ್ರು ಮನೆ ಬೇಕು, ಬಟ್ಟೆ ಬೇಕು, ಎರಡಕ್ಕೂ ಹೇಳ್ತಾರೆ ಅವರು. ಸೊಂಪಿಲಿ ಪೊಳೆವೋ ಪೀತಾಂಬರ ಉಡಿಸುವಿ, ಮಿಂಚಿನಂಚಿನ ಶಾಲು ಹೊಲಿಸುವೆಯೋ. ಕಪಿಲಾರೇ ನಿನ್ನ ಕೃಪೆ ತಪ್ಪಿದ ಮೇಲೆ, ಹೇ ಪಿನಾಕಿ ವಂದ್ಯ ಕೌಪಿನ ದೊರೆಯಾಗೋ. ಇಟ್ಟಾಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ. ಆ ದೊರೆ ಎನ್ನುವ ಶಬ್ದದಲ್ಲೇ ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ಈ ಸ್ವಾಮಿ ಭಾವ ಇದೆಯಲ್ಲ, ದಾಸಸ್ವಾಮಿ ಭಾವ ಇದೆಯಲ್ಲ, ಈಶ ದಾಸ ಭಾವ, ಅದು ತೋರಿಸ್ತಾ ಇದ್ದಾರೆ ಅವರು. ಎನ್ನ ದೊರೆಯೇ. ದೊರೆ ಕೊಟ್ಟರಲ್ಲೇ ಸೇವಕ ಜೀವನ ಮಾಡೋದು ನಿಯಮ ಅದು ಲೋಕದಲ್ಲಿ. ರಾಜಭೃತ್ಯವತ್ತು ಅಂತ ಉದಾಹರಣೆ ಕೊಡ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಎಷ್ಟು ಸುಂದರವಾಗಿ ಸ್ವಾಮಿ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಏನಾನ ಮಾಡಪ್ಪ ಸ್ವಾಮಿ, ಹಂಗಿದ್ರೆ ಹಂಗೆ ಹೇಳ್ತೀವಿ. ಇಷ್ಟಾಗಿ ಅವರು ಭುಂಜಾನಂ ಷಷ್ಠಿ ಶಾಖ ಹಯಗದೇಶವಿಕ ಅನರ್ಘ್ಯ ಶ್ರೀಯಾನತಾಢ್ಯಂ. ಆ ದೇವರ ನಾಮದ ಮೇಲೆ ಒಂದು ಆಕ್ಷೇಪ ಬಂದ್ಬಿಡ್ತು. ಬೇರೆಯವರೆಲ್ಲ ಏನು ಮಾಡಿದ್ರು? ವ್ಯಾಸರಾಜರು ರಚನೆ ಮಾಡಿರ್ತಕ್ಕಂಥ ದೇವರ ನಾಮ ಅದು ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತ ಆಯಿತು. ಅದರಲ್ಲಿ ಒಂದು 3 ನುಡಿ ಇದೆ. ಅದರಲ್ಲಿ ಮೊದಲನೇ ನುಡಿ ಏನು? ಮುತ್ತಿನ ಕವಚ, ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ, ಕಸ್ತೂರಿ ತಿಲಕ, ಶ್ರೀಗಂಧ ಲೇಪನ, ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಇದರ ಮಹಿಮೆ ಏನು ಬಂತು? ಏನು ಮಹಿಮೆ ಇದೆ ಇದರಲ್ಲಿ? ಇವತ್ತು ಎಷ್ಟೋ ಸ್ವಾಮಿಗಳು ಬಂಗಾರ ಕಿರೀಟ ಹಾಕ್ಕೊತಾರೆ, ನೋಡಿದ್ರೆ ಪಲ್ಲಕ್ಕಿ ಉತ್ಸವ ಬಂಗಾರದ ಕಿರೀಟ ಇವತ್ತು ಹಾಕೊಂಡು ಸ್ವಾಮಿಗಳಿದ್ದಾರೆ. ಅವ್ರು ನಿಮ್ಮವರು ಹಾಕ್ಕೊಂಡಿದ್ರು, ಇವತ್ತು ಇದ್ದಾರೆ. ಏನಿದ್ರೆ ಮಹಿಮೆ ಏನು ಬಂದಿತ್ತು? ಅವ್ರು 100 ಜನ ಇದ್ದಾರೆ ಇವತ್ತು. ಮುತ್ತಿನ ಕವಚ, ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ, ಕಸ್ತೂರಿ ತಿಲಕ, ಶ್ರೀಗಂಧ ಲೇಪನ, ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ. ಇದೇನು ಮಹಿಮೆ ಇದು? ಯಾರು ಬೇಕಾನ ಮಾಡ್ಬೋದು, ದುಡ್ಡು ಇರೋರೆಲ್ಲ ಹಾಕೋತಾರಪ್ಪ, ನಾನು ಹಾಕ್ಕೋತೀನಿ. ಇದರಲ್ಲಿ ಏನು ಮಹಿಮೆ ಇದೆ ಅಂತ ವ್ಯಾಸರಾಜರು ವರ್ಣನೆ ಮಾಡಿದರು ಶ್ರೀಪಾದರಾಜರನ್ನ. ಏನು ಮಹಿಮೆ ಇದೆ ಇದರಲ್ಲಿ? ಏನು ಹೇಳ್ತೀರಾ ಇವಾಗ? ಏನು ಮಹಿಮೆ ಇದೆ? ಅವಾಗ ನೀವೇ ಮಾಡಬೇಕು, ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಅದೆಲ್ಲ ಅಲ್ಲಿದೆಯಾ ತೋರಿಸ್ತಾರೆ ಅವರು. ಅವ್ರು ಹೇಳಬೇಕು, ನೀವೆಲ್ಲ ಜಸ್ಟಿಫೈ ಮಾಡೋದಲ್ಲ. ವ್ಯಾಸರಾಜರು ಹೇಳಬೇಕು ಏನು ಮಹಿಮೆ ಅಂತ. ಏನು ಮಹಿಮೆ ಹೇಳಪ್ಪ ಇದರಲ್ಲಿ? ಚಿನ್ನದ ಆಭರಣ ಹಾಕೋದಾಗಲಿ, ಕಿವಿಗೆ ಕುಂಡಲ ಹಾಕೋದಾಗಲಿ, ಶ್ರೀಗಂಧ ಲೇಪನ. ನಾವು ದಿನಾಲು ಹಚ್ಕೋತೀವಲ್ಲ, ಗಂಧ ಹಚ್ಕೊಂಬರ್ಬೇಕ. ಜಾಸ್ತಿ ಗಂಧ ಕೊಟ್ಟು ಆದ್ಮೇಲೆ ನಾವು ಉಳಿದಿದ್ದನ್ನು ಏನು ಮಾಡ್ತೀವಿ? ನಾವು ಹಿಂಗೆ ಹಚ್ಕೋತೀವಿ. ಈ ನಮ್ಮದು ಶ್ರೀಗಂಧ ಲೇಪನೇ, ಈ ನಮ್ಮದು ಆಗ ಮಹಿಮೆ ಇದೆ ಅಂತ ಹಾಕ್ಬಿಡಿ. ನಾಳೆ ಪುಸ್ತಕ ಪ್ರಿಂಟ್ ಮಾಡಿ ಹಾಕ್ಬಿಡ್ರಿ. ಇವರು ದಿನಾಲು ಗಂಧ ಹಚ್ಕೋತಾರೆ. ಏನು ಮಹಿಮಾಶಾಲಿಗಳು! ಏನು ಅರ್ಥ ಮಾಡ್ಬೇಕು ಇವಾಗ? ನೋಡಿ, ಈ ವ್ಯಾಸರಾಜರ ಕೃತಿಗೆ ಅವರು ತೋರಿಸಿದ್ರು
ಇದೊಂದು ಸರಳವಾಗಿರ್ತಕ್ಕಂಥ ದೇವರ ನಾಮ. ಬೇರೆಯವ್ರಿಗೆ ಅರ್ಥ ಆಗದೆ ಇದ್ದಾಗ ಅವ್ರು ಆಕ್ಷೇಪ ಮಾಡಿದ್ರು, ಇದರಲ್ಲಿ ಏನು ಮಹಿಮೆ ಕಂಡ್ರಿ ನೀವು ಶ್ರೀಪಾದರಾಜರದು, ಇಷ್ಟೇ ಮಹಿಮೆ ಸಾಲದೆ ಅಂದ್ರಿ, ಇಷ್ಟೇ ಸಾಕು ಅಂತ. ಏನು ಮಹಿಮೆ ಕಂಡ್ರಿ? ದಾಸ ಸಾಹಿತ್ಯ ಸುಲಭ ಅಂದ್ಬಿಡ್ತೀವಲ್ಲ, ವಿಶ್ಲೇಷಣೆ ಮಾಡ್ರಿ. ಈಗ ಯಾವುದನ್ನು ಹಿರಿಯರ ಜ್ಞಾನಿಗಳ ಸಂಸ್ಕೃತದ್ದಾಗಲಿ ಕನ್ನಡದ್ದಾಗಲಿ ಸ್ತೋತ್ರ ಆಗಲಿ, ಅದು ನ್ಯಾಯಾಮುಕ್ತ ತರ್ಕತಾಂಡವ ಆಗಲಿ ಅಥವಾ ಮಂದಾರ ಮಂಜರಿ ಆಗಲಿ ಅಥವಾ ಸರಳವಾಗಿರ್ತಕ್ಕಂಥ ದೇವರ ನಾಮ ಆಗಲಿ, ನಮ್ಮ ಕೈಯಲ್ಲಿ ಅದರ ಆಳ ಅರಿವನ್ನು ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ಏನೋ ಅವರು ಅನುಗ್ರಹ ಮಾಡಬೇಕು, ಎರಡು ಮಾತು ಆಡ್ಬೋದೇ ಹೊರತು ಅವರು ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ ಅನ್ನೋದು ಆಗಲ್ಲ. ಹೇಳ್ರಿ ಆಗಲಿ, ಏನು ಮಹಿಮೆ ಇದೆ ಈ ಎರಡು ಸಾಲು, ಏನು ಮಹಿಮೆ ಇದೆ ಯಾರು ಬೇಕನ್ನ ಹೇಳಿ. ಅಲಂಕಾರ ಸ್ವಾಮಿಗಳು ಮಾಡಿಕೊಳ್ಳೇಬಾರದು, ಬಂಗಾರ ಮುಟ್ಲೇಬಾರದು, ಅವರು ಹಾಕ್ಕೊಳ್ಳೇಬಾರದು, ಭಗವಂತನಿಗೆ ಏರಿಸ್ಬೇಕೇ ಹೊರತು ಬಂಗಾರ ಎಲ್ಲ ನೆಸ್ತೋಹಂ ಅಂತ ಬಿಟ್ಟು ಬಂದವರು ಬಂಗಾರ ಹೆಂಗೆ ಹಾಕ್ಕೊಂಡ್ರು ಅಂತ ಅವ್ರು ಕೇಳ್ತಾ ಇದ್ರು. ನಾವೇನು ಹೇಳ್ಬೇಕು ಅದಕ್ಕೆ? ಅವಾಗ ನೀವೇನು ಹೇಳಬೇಕು? ಅದನ್ನೆಲ್ಲ ಒಳಗಡೆ ಇರ್ತಕ್ಕಂತಹ ಅಂತರ್ಯಾಮಿಗೆ ಅಂತ ಸಮರ್ಪಣೆ ಮಾಡ್ತಾ ಇದ್ರು. ನಾವು ಮಾಡ್ತೀವಿ ಆ ಕೆಲಸ, ನಾವು ಆ ಕೆಲಸ ಮಾಡ್ತೀವಿ. ಊಟ ಮಾಡುವಾಗ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, ಇದು ಒಳಗಡೆ ಇರ್ತಕ್ಕಂತಹ ಭಗವಂತನಿಗೆ ವೈಶ್ವಾನರನಾದ ಪರಮಾತ್ಮನಿಗೆ ನೈವೇದ್ಯ ಅಂತ ನಾವು ಹಂಗೆ ಭೋಜನ ಮಾಡೋದು. ಈ ಪರಿಯಲ್ಲಿ ತುಂಬ ಮಾನುಷ ನಿರಾಮಯಣ ದಾಸರಾಯರು ಹೇಳ್ತಾರಲ್ಲ, ಅವರು ನಿತ್ಯ ಉಪವಾಸ ಸುಯಜ್ಞಗಳು ಆಚರಿಸುವವನು. ನಮ್ಮ ಮಾಡ್ತಾ ಇದ್ದೀವಿ, ಅದೇನು ಇಷ್ಟೇ ಮಹಿಮೆ ಏನು ಬಂತು ನೋಡಿ. ಬಹಳ ಕಷ್ಟ ಇದೆ ಅದು ಚಿಂತನೆ ಮಾಡೋದು, ಬಹಳ ಕಷ್ಟ ಇದೆ. ಏನು ವ್ಯಾಸರಾಗ ಏನು ಮಹಿಮೆ ತೋರಿಸಿಯಾರೆ ಹೇಳಿ, ಇಷ್ಟೇ ಮಹಿಮೆ ಸಾಲು. ಕಡೆ ನುಡಿಲೇನೋ ಇದೆ, ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದಕಲಿ ಕಳದೆ ಅಪ್ರಬುದ್ಧರು ದೋಷಿಸೆ ಗೇರೆಣ್ಣೆ ಕಪ್ಪು ಹಸನ ಮಾಡಿ ಆಯ್ತು, ಅದು ಮಹಿಮೆ ಒಪ್ಪೋಣ. ಇದೇನು ಇದು ಅಲಂಕಾರ ಮಾಡ್ಕೋಬೋದು, ಏನು ಮಹಿಮೆ? ಬೇರೆಯವರೆಲ್ಲ ನಮ್ಮ ಮೇಲೆ ಇಂಥವ್ರು ನಮ್ಮ ಸ್ವಾಮಿಗಳು ಮಾಡ್ಕೋತಾರಪ್ಪ. ಬಂಗಾರದ ಪಲ್ಲಕ್ಕಿ ಬರೋ ಸ್ವಾಮಿಗಳಿದ್ದಾರೆ, ಇವತ್ತು ಚಿನ್ನದ ಇದಾಕೊಂಡು ಕಿರೀಟ ಹಾಕೊಂಬೋರಿದ್ದಾರೆ, ಕೈಗೆ ಉಂಗುರ ಹಾಕೊಂಬೋರಿದ್ದಾರೆ. ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಅವ್ರಿಗಿಂತ ಜಾಸ್ತಿ ಹಾಕೊಂಡ್ಬಿಡ್ತೀವಿ ನಾವು. ಬಹಳ ಕಷ್ಟ ಇದೆ, ಹಂಗಲ್ಲ. ಅದ್ರಲ್ಲಿ ಏನೋ ಇದೆ. ಏನು ವ್ಯಾಸರಾಜರು ಸೂಚನೆ ಮಾಡಿದ್ದಾರೆ, ಅದರಲ್ಲಿ ಏನು ಮಾಡಿದ್ದಾರೆ, ಏನು ಮಹಿಮೆ ಸೂಚನೆ ಮಾಡಿದ್ದಾರೆ ಅವರು, ಏನು ಶ್ರೀಪಾದರಾಜರ ಮಹಿಮೆ ಇದೆ ಅದರಲ್ಲಿ. ಇದನ್ನೆಲ್ಲ ನಾವು ವಿಚಾರ ಮಾಡಿದಾಗ ಆಚಾರ್ಯರು ಹೇಳಿದರು, ಅದನ್ನು ಸ್ವಲ್ಪ ಸೂಕ್ಷ್ಮ ಕೊಟ್ಟರು. ಅವರ ಹಿಂದಿನ ಜನ್ಮಕ್ಕೆ ಸ್ವಲ್ಪ ಹೋಗಬೇಕು ನಾವು. ಅವರ ಹಿಂದಿನ ಜನ್ಮ ಏನು, ಧ್ರುವರಾಜರಾಗಿದ್ದಾಗ ಮೂಲ ರೂಪದಲ್ಲಿ ಏನಿದೆ ಆ ಕಥೆಯೆಲ್ಲ ಯಾರಿಗೆ ಗೊತ್ತಿದೆ, ಅವರು ಇದನ್ನು ಹೇಳ್ತಾರೆ. ವ್ಯಾಸರಾಜರು ಇಷ್ಟೇ ತಗೊಂಡು ಹೇಳ್ತಾ ಇಲ್ಲ, ಇದೊಂದೇ ತಗೊಂಡು ಹೇಳ್ತಾ ಇಲ್ಲ. ಅವರು ಈಗ ಸನ್ಯಾಸಿಗಳಾಗಿದ್ದಾರೆ. ಹಿಂದೆ ರಾಜರವರು, ಧ್ರುವರಾಜರವರು, ಅವರು ಮೂಲತಃ ಹೆಂಗದು ನಮ್ಮಲ್ಲಿ ಕೇವಲ ಅದೊಂದು ಅವತಾರಕ್ಕೆ ಮಾತ್ರ ಹೇಳಲ್ಲ. ಈಗ ರಾಯರು ಹೇಳುವಾಗ ಪ್ರಹ್ಲಾದ ರಾಜರನ್ನ ಬಿಟ್ಟು ಹೇಳಕ್ಕೆ ಆಗಲ್ಲ ಅವರು. ಮತ್ತೆ ಹಂಗೆ ಹೇಳಕ್ಕಾಗತ್ತಾ? ಅವ್ರಿಗೆ ಒರಿಜಿನಲ್ ಏನು, ಸದಾ ಭಗವಂತನನ್ನು ಚಿಂತನೆ ಮಾಡ್ತಕ್ಕಂಥ ಕ್ರಮ ಏನು, ಅವರು ಯಾವ ರೀತಿ ಚಿಂತನೆ ಮಾಡಿದ್ದಾರೆ, ಅವರು ಎಷ್ಟು ವರ್ಷ ತಪಸ್ಸು ಮಾಡಿದ್ದಾರೆ. ಹರಿವಂಶ ಹೇಳುತ್ತೆ 3000 ವರ್ಷ ತಪಸ್ಸು ಧ್ರುವರಾಜರು, 6 ತಿಂಗಳಲ್ಲ. ಅದು ಅಂತ್ಯದಲ್ಲಿ ಬೇಕಾಗಿರತಕ್ಕಂಥ ಸಾಧನೆಗೆ ಭಗವದ್ ಅಪರೋಕ್ಷಕ್ಕೆ ಕಾರಣೀಭೂತವಾದ ಅಂತ್ಯದಲ್ಲಿ ಮಾಡಿದ ಸಾಧನೆ ಅದು. ಅವರು 3000 ವರ್ಷ ಮಾಡಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ಇವರು ಯಾರು ಅಂತಲೂ ಸೂಚನೆ ಮಾಡ್ತಾ ಇದ್ದಾರೆ. ಅಹಿಶಯನನ ಮಹಿಮೆಯಿಂದ, ಅಹಿಶಯನನ ಒಲುಮೆಯಿಂದ, ಇಟ್ಟಾಗ ಹೇಳಿದ್ರಾಚ ನಿನ್ನ ಒಲುಮೆಯಿಂದ, ಅಹಿಶಯನನ ಒಲುಮೆಯಿಂದ ಮಹಿಯೋಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಳೆಯುಳು ಮೆರೆಯುವ ಅಹಿಶಯನನ ಒಲುಮೆಯಿಂದ ಅವನ ತೋರಿಸ್ತಾ ಇದ್ದಾರೆ. ಅವರು ಪ್ರಾರಂಭದಲ್ಲೇ ತೋರಿಸ್ತಾ ಇದ್ದಾರೆ, ಅದು ಮಹಿಮೆ. ಅಹಿಶಯನನ ಒಲುಮೆ ಪಡೆದಿರೋದು ಮಹಿಮೆ. ಹಾರ ಹಾಕೊಂಡಿರೋದು ಅಂತ ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ, ಅಲ್ಲ. ಅಹಿಶಯನನ ಒಲುಮೆ ಪಡೆದ್ರಲ್ಲ, ಅರ್ಥಾತ್ 5 ವರ್ಷದ ಕೂಸು, 5 ವರ್ಷದ ಕೂಸು ಚಿಕ್ಕಮ್ಮ ಅವನಿಗೆ ಅವಮಾನ ಮಾಡಿದ್ರು ಅನ್ನೋ ಉಪಾಧಿ ನೆಪ ಇಟ್ಕೊಂಡು
ಆರಾಧೆಯ ಅಧೋಕ್ಷಜ ಬಾಲಕರ್ಮಂ ಅಂತ ಹೇಳಿ ಸುನೀತಿಯಾಗಿರ್ತಕ್ಕಂಥ ತನ್ನ ತಾಯಿಯಂತೆ ಮಾಮಂಗಳಂ ತಾತ ಪರೇಶವಂ ತಾ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್ ಅಲ್ಲಿಂದ ನಾರದರ ಆ ಉಪದೇಶದೊಂದಿಗೆ 5 ವರ್ಷದ ಕೂಸು ಅದು ಏನವ್ರದ್ದು ಮೊದಲನೇ ತಿಂಗಳಲ್ಲಿ 3 ದಿವಸಕ್ಕೊಂದ್ಸಲ ಹೇಳೋದು ಕಪಿತ್ತ ಬದರಾಶನ ಭಾಗವತ ಹೇಳುತ್ತೆ. ಆಮೇಲೆ 6 ದಿವಸ ದಿನ ಹೇಳೋದು, 2ನೇ ತಿಂಗಳಲ್ಲಿ 9 ದಿವಸಕ್ಕೊಂದು ಹೇಳೋದು, 12 ದಿವಸಕ್ಕೊಂದಿನ ಹೇಳೋದು, ನೀರು ಕುಡಿಯೋದು, ಯಮುನಾ ನದಿ ನೀರು ಕುಡಿಯೋದು, ಆಮೇಲೆ ಅದು ಬಿಟ್ಬಿಡೋದು, ಆಮೇಲೆ ಬರೀ ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಕಡೆಯಲ್ಲಿ ತಪಸ್ಸು. ನೈವಂ ವಿರಾಮೋ ಭಗವನ್ ಪ್ರಾಣರೋಧಂ. ಮೇಲ್ಗಡೆ ದೇವತೆಗಳಿಗೆಲ್ಲ ಉಸಿರು ಕಟ್ಟಿಬಿಡ್ತಂತೆ. ದೇವತೆಗಳಿಗೆ ಉಸಿರು ಕಟ್ಟೋ ಅಂತದೆಲ್ಲ ನಾವು ನಂಬಕ್ಕಾಗತ್ತೇನ್ರಿ? ಹಂಗೆ ಯಾಕೆ ತಪಸ್ಸು ಮಾಡ್ತಾರೆ? ದೇವತೆಗಳಿಗೆ ಯಾಕೆ ಉಸಿರು ಕಟ್ಟಬೇಕು? ಇವ್ರಿಗೆ ತಪಸ್ಸು ಮಾಡಿದ್ರೆ ನಾವು ಅರ್ಥ ಹೇಳೋಕ್ಕಾಗತ್ತ ಅದಕ್ಕೆಲ್ಲ? ಇದೇ ಅಲ್ಲಿ ಭಾಗವತದಲ್ಲಿ ವೇದವ್ಯಾಸದ ಮಾತು ಸುಳ್ಳು ಅದು. ಆ ರೀತಿಯಲ್ಲಿ ಭಗವಂತನನ್ನ ನೀವು ಒಲಿಸಿಕೊಂಡು ಅಹಿಶಯನ ಒಲುಮೆಯಿಂದ ಮಹಿಳೆಯನ್ನ ಶ್ರೀಪಾದರಾಜರ ಮಹಿಮೆ ಸಾಲದೇ ಯಾರು ಅಂತ ತೋರಿಸ್ತಾ ಇದ್ದಾರೆ ಶ್ರೀಪಾದರಾಜರು ಯಾರು ಗೊತ್ತಾ? ಭಾಗವತದಲ್ಲಿ ಪ್ರತಿಪಾದ್ಯರಾಗಿರ್ತಕ್ಕಂಥ ಚತುರ್ಥ ಸ್ಕಂದದಲ್ಲಿ ಬರತಕ್ಕಂತಹ ನಮ್ಮ ಧ್ರುವರಾಜರು. ಅವರು ರಾಜರಾಗಿರೋದ್ರಿಂದಲೇ ಈಗಲೂ ರಾಜರಂತೆ ಶ್ರೀಪಾದರಾಜರು. ಆವಾಗ ಧ್ರುವರಾಜರು, ಈ ಶ್ರೀಪಾದರಾಜರು. ಆವಾಗಲೂ ಹಂಗೆ ಅನುಸಂಧಾನ ಇತ್ತು. ಹೆಂಗೆ ಅನುಸಂಧಾನ ಇತ್ತದು? ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶಹಶ್ಚ ಚರಣ ಶ್ರವಣ ತ್ವಗಾಲಿ ಪ್ರಣಾಮ ನಮೋ ಭಗವತೆ ಪುರುಷಾಯ ತುಭ್ಯಂ. ಆವಾಗಲೂ ಅವ್ರಿಗೆ ಅದೇ ಅನುಸಂಧಾನ. ಈಗ ಬಂಗಾರ ಹಾಕೊಂಡಾಗಲೂ ಪ್ರಣಾಮ ನಮೋ ಭಗವತೆ ಪುರುಷಾಯ ತುಭ್ಯಂ. ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ನೋಡ್ರಿ. ಈಗ ಕಿರೀಟ ಇಟ್ಕೊಂಡ್ರು, ಮುತ್ತಿನ ಕವಚ, ಮೇಲ್ ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ. ರತ್ನ ಕೆತ್ತಿದ ಕರ್ಣಕುಂಡಲ ದೊಡ್ಡ ವಿಷಯ ಅಲ್ಲ, ಕಿವಿ ಇರೋದು ಮುಖ್ಯ. ಈ ಕಿವಿನೇ ಇಲ್ಲ, ನಾನು ಕರ್ಣಕುಂಡಲ ಕೊಡ್ತೀನಿ, ಏನು ಮಾಡ್ತೀರಾ ನೀವು? ನಿಮ್ಗೊಂದು ಜೊತೆ ಕರ್ಣಕುಂಡಲ ನಾನು ಮಾಡಿಸ್ಕೊತೀನಿ. ಎಲ್ಲ ಹಾಕ್ಕೋತೀರಾ ಕಿವಿ ಇಲ್ಲದೆ ಇದ್ರೆ? ಅದು ಅವರಿಗೆ ಬೇಕಾಗಿರೋದು. ನೀನು ಇಂದ್ರಿಯ ಕೊಟ್ಟಿದ್ಯಾ, ಇಂದ್ರಿಯಕ್ಕೆ ಶಕ್ತಿ ಕೊಟ್ಟಿದ್ಯಾ? ಮೊದಲು ಇಂದ್ರಿಯ ಕೊಟ್ಟಿದ್ಯಾ ನೀನು? ಇಂದ್ರಿಯಕ್ಕೆ ಇಂದ್ರಿಯ ಪಾಠವಾಗಿ ಕೊಟ್ಟಿದ್ಯಾ? ಅಗಿಶಯನ ಒಲುಮೆಯಿಂದ ಅದನ್ನೇ ಅವ್ರು ಹೇಳ್ತಾ ಇರೋದು. ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ. ಸುಪ್ತ ನೀನೇನಾದರೂ ಕೊಡದೇ ಇದ್ರೆ ಎಲ್ಲ ಮಲ್ಕೊಂಡ್ಬಿಡುತ್ತೆ ಅಂತ, ಎಲ್ಲ ಮಲ್ಕೊಂಡ್ಬಿಡುತ್ತೆ. ಅಂತಹ ಸರ್ವೇಂದ್ರಿಯ ಪ್ರೇರಕ, ಸರ್ವೇಂದ್ರಿಯ ದಾಯಕ, ಸರ್ವೇಂದ್ರಿಯ ಪ್ರೇರಕ ಎರಡೂ ಉಂಟವು. ತಾಯಿಯ ಉದರದಲ್ಲಿ ಇಂದ್ರಿಯ ಕೊಡೋನು ಹೆಂಗೆ ಕೊಡ್ತಾನಲ್ಲ, ಕಪಿಲೋಪಾಖ್ಯಾನದಲ್ಲಿ ಹೇಳ್ತಾನಲ್ಲ, ಇಂತಿಂಥ ತಿಂಗಳಲ್ಲಿ ಇಂತಿಂಥ ಇಂದ್ರಿಯ ಹೋಗ್ತವೆ, ಸುಮ್ಮನೆ ಹುಟ್ಬಿಡುತ್ತ. ಅದು ಕಾರ್ಯಕಾರಣ ಭಾವ ಇಲ್ವಾ? ಒಳಗಡೆ ಇದು ತಂತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧೆಯಲ್ಲಿಲ್ಲದೆ ಇದ್ರೆ ಅದು ಕೇವಲ ವೀರ್ಯ ಮತ್ತು ಶೋ ಇರುತ್ತ. ಅದು ಹೆಂಗೆ ಶಕ್ತಿ ಬಂದ್ಬಿಡುತ್ತೆ ಅದಕ್ಕೆ? ಒಂದು ಜಡ ಪದಾರ್ಥಕ್ಕೆ ಒಳಗಡೆ ಭಗವಂತ ಪ್ರೇರಣೆ ಮಾಡದೇ ಇದ್ರೆ ಅರ್ಥಾತ್ ಅಷ್ಟು ಒಳಗಡೆ ಅನುಸಂಧಾನ ಇದೆ. ಇದು ಮಹಿಮೆ. ಅಂದರೆ ಶ್ರೀಪಾದರಾಜರು ಒಂದು ಆಭರಣ ಹಾಕ್ಕೊಳ್ಳುವಾಗಲೂ ಕೂಡ ಅವರಿಗೆ ಇಷ್ಟು ಜ್ಞಾನ ಇಟ್ಟಂಥದ್ದು. ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ. ಅದನ್ನು ಶ್ರೀಪಾದರಾಜರು, ಅದನ್ನೇ ವ್ಯಾಸರಾಜರು ಹೇಳೋದು. ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀ ಶ್ರೀಪಾದರಾಜಂ ಗುರು. ಯಾವಾಗ? ಸರ್ವದಾ ಬರೀ ಬೃಂದಾವನದಲ್ಲಿ ಕೂತ್ಕೊಂಡಲ್ಲ, ಆವಾಗಿಂದ ಹಿಡಿದು ತಂ ವಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಜ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. 60 ಬಗೆ ಭೋಜನ ಮಾಡುವಾಗಲೂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ಮುತ್ತಿನ ಕವಚ ಮೇಲ್ಕುಲಾವಿ ರತ್ನ ಕೆತ್ತಿದ ಹಾಕೊಂಡಾಗಲೂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ಅಪ್ರಬುದ್ಧರು ದೂಷಿಸೆ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ಅವ್ರೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಏನಿವರು ಪ್ರೋಕ್ಷಣೆ ಮಾಡಿಬಿಟ್ರೆ ಹೊಟ್ಟೋಗ್ಬಿಡುತ್ತಾ? ಬ್ರಹ್ಮಹತ್ಯೆ ಬಂದಿದೆ ಸ್ವಾಮಿ ಇವ್ರಿಗೆ ಅಂದರು. ಶಕ್ಕೋದಕ ಪ್ರೋಕ್ಷಣೆ ಮಾಡಿದ್ರು. ಹೋಯ್ತು ನೀನು ಬ್ರಹ್ಮಹತ್ಯೆ ಅಂದ್ಬಿಟ್ರು ಶ್ರೀಪಾದರಾಜರು. ಅದು ಯಾರು ನನ್ನಂಥವ್ರಿದ್ರು. ಏನು ಶಕ್ತದಿಂದ ಪ್ರೋಕ್ಷಣೆ ಮಾಡಿಬಿಟ್ರೆ ಹೊಟ್ಟೋಗ್ಬಿಡುತ್ತಾ? ಅದೇ ಸುಮ್ಮನೆ ಇವರು ಅಂತ
ಗೊತ್ತಾಯ್ತು ಶ್ರೀಪಾದರಾಜರಿಗೆ. ಅಪ್ರಬುದ್ಧರು ಪ್ರಯೋಗ ನೋಡ್ರಿ, ಅದು ಅಪ್ರಬುದ್ಧರು. ಅದನ್ನ ಇದೆಲ್ಲ ಗೊತ್ತಿಲ್ಲ, ಈ ಬ್ಯಾಕ್ ಗ್ರೌಂಡ್ ಯಾರಿಗೆ ಗೊತ್ತಿಲ್ಲ. ಇವರೆಲ್ಲ ಪ್ರಬುದ್ಧರು, ಅಲ್ಲದೆ ಇರೋರು ಅಪ್ರಬುದ್ಧರು. ನನ್ನ ಮಹಿಮೆ ಅಲ್ಲ ಅದು, ನಮ್ಮ ಸ್ವಾಮಿಯ ಮಹಿಮೆ ನಾನು ಮಾಡಿರೋದು. ಅಪ್ರಬುದ್ಧರು. ಆವಾಗ ಧ್ರುವರಾಜರಿಗೆ ಶಂಖ ತಾಕಿಸಿದಾಗ ಜ್ಞಾನೋದಯ ಆಗೋಯ್ತು. ಅದೇ ಶಂಖ ಈಗ ನಾನು ಪ್ರೋಕ್ಷಣೆ ಮಾಡಿದಾಗ ಇವರು ನನ್ನನ್ನು ಹಾಸ್ಯ ಮಾಡ್ತಾರೆ. ಅಪ್ರಬುದ್ಧರು. ಆ ಭಗವಂತನ ಕೈಯಲ್ಲಿರುವ ಶಂಖಕ್ಕೆ ಎಷ್ಟು ಮಹಿಮೆ ಇದೆ. ಅದು ಪಾಂಚಜನ್ಯ ನಿರಧ್ಯಾನ ವಸ್ತಪಾತಕ ಸಂಚಯ, ಎಲ್ಲ ಪಾಪಗಳು ಹೋಗುತ್ತೆ ಅಂತ ಹೇಳ್ತಾ ಇದೆ. ಈ ಪಾಪ ಹೋಗಲ್ವಾ? ನೋಡೋರು ಅಪ್ರಬುದ್ಧರು ದೂಷಿಸಿ ಆವಾಗ ಅವ್ರು ಹೇಳಿದ್ರು, ಗೇರೆಣ್ಣೆ ಕಪ್ಪು ಹಸನ ಹಸನ ಮಾಡಿದ. ಎಲ್ಲ ಬೇಕಾದ್ರೆ ತಗೊಂಡೋಗ್ರಿ, ಬಿಳಿ ಮಾಡ್ಕೊಂಬಂದ್ರಿ ಇಂಥ ಬಟ್ಟೆ ಗೇರೆಣ್ಣೆ ಗೋಡಂಬಿ ಎಣ್ಣೆಯಲ್ಲಿ ಅದ್ದುದ್ರು, ಕಪ್ಪುಗಾಗೋಯ್ತದು. ಇದನ್ನು ಏನಾರ ಮಾಡಿ ಬಿಳಿ ಮಾಡ್ಕೊಂಬಂದ್ರಿ ಇಂದು. ಎಲ್ಲರೂ ಹೋದ್ರು, ಎಲ್ಲ ಅದ್ದದು, ಏನೇನು ಮಾಡಿದ್ರು ಅದು ಬಿಳಿಗಾಗಲಿಲ್ಲ. ಅದ್ರ ಮೇಲೆ ಪ್ರೋಕ್ಷಣೆ ಮಾಡಿದ್ರು, ಶಂಖೋದಕ ಬೆಳ್ಳಗಾಗೋಯ್ತದು. ಲೋಕದಲ್ಲಿ ಲೋಕದ ದೃಷ್ಟಾಂತ ಕೊಟ್ಟಿದ್ದಾರೆ ಎಷ್ಟೋ ಕಡೆ. ದೃಶ್ಯತ್ವಾದೋ ದೃಶ್ಯತೆ ಚಾವೋ ಲೋಕವತ್ತು ಲೀಲಾ ಕೈವಲ್ಯವೋ ಲೋಕೆ ಓಂ. ಸೂತ್ರಕಾರರು ಲೋಕ ದೃಷ್ಟಾಂತ ಕೊಡ್ತಾ ಇದ್ದಾರೆ ಅವರು. ನೋಡಿ, ಈಗ ಶಂಖೋದಕಕ್ಕೆ ಎಷ್ಟು ಮಹಿಮೆ ಇದೆ. ಆ ಪಾಪ, ಅದು ತಪ್ಪು ಇದೆಯಲ್ಲ, ಅದು ಪಾಪ, ಅದು ಹೋಯ್ತು, ಬೆಳ್ಳಗಾಗೋಯ್ತದು. ಅತ್ಯದ್ಭುತವಾಗಿರ್ತಕ್ಕಂತಹ ದೇವರ ನಾಮ, ಒಂದೊಂದು ನುಡಿ ನೋಡ್ರಿ. ಅದನ್ನೆಲ್ಲ ಸೇರಿಸೇ ವ್ಯಾಸರಾಜರು ಹೇಳುತ್ತಾ ಇರೋದು ಅಹಿಶಯನನ ಮಹಿಮೆಯಿಂದ, ಅಹಿಶಯನನ ಒಲುಮೆಯಿಂದ. ಮಹಿಮೆಯೊಳನ್ನ ಶ್ರೀಪಾದರಾಜರ ಮಹಿಮೆ ಸಾಲದೆ. ಅವರು ಇದಾಕೊಂಡಿದ್ದಕ್ಕಲ್ಲ, ಆಭರಣ ಹಾಕೊಂಡಿರೋದಲ್ಲ, ಆ ಒಳಗಡೆ ಇರತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಶ್ರೀಪಾದರಾಜರ ಅಂತಸತ್ವ ಏನಿದೆ, ಭಗವಂತನಲ್ಲಿ ಮನಸ್ಸೇನಿದೆ. ಹಾಸ್ಯ ಮಾಡಿದ್ರು. ಏನಿವರು ಸನ್ಯಾಸಿಗಳು 60 ಬಗೆ ತಿಂತಾರೆ ಅಂತ ಎಲ್ಲ ಹಸಿಯ ಮಾಡಿಲ್ಲ, ಹಂಗೆ ತೆಗೆದಿಟ್ಬಿಟ್ರು ಅವರು. ಒಂದ್ಸಲ ಬಾಯಿಗೆ ಹಾಕೊಂಡ್ಮೇಲೆ ಹೆಂಗಾಗತ್ತೆ ಅಂತ ನಮ್ಗೆ ಗೊತ್ತದು. ಸದ್ಯ ಉಗುಳಿದ್ರೆ ಗೊತ್ತಾಗ್ತದೆ, ವಾಂತಿ ಮಾಡಿದಾಗ ಗೊತ್ತಾಗುತ್ತೆ ಒಳಗೆ ಹೋಗಿರೋ ಪದಾರ್ಥ ಏನಾಗುತ್ತೆ ಅಂತ. ನಮ್ಮ ಮನೆ ಮರ ತಿರ್ಗಾ ವಾಪಸ್ ಹಂಗೆ ಚಿರೋಕೆ ಮಾಡ್ಕೊಳ್ಳು ಅಂದ್ರೆ ಹೇಳ್ತೀವ ನಾವು, ಕೋಸಂಬರಿ ತೆಕ್ಕೊಡ್ತೀವ. ನೋಡೋರು ತೆಗೆದ್ರು, ನೋಡಿ ಎಲ್ಲ ತಿರ್ಗಾ ಹಿಂಗೆ ಇಟ್ಟಿದ್ದೀನಿ. ಈ ತರ ವಿಪರೀತವಾಗಿರ್ತಕ್ಕಂತಹ ವ್ಯಾಪಾರ ಯಾರು ಮಾಡ್ತಾರೆ? ಐಷೇಯನನ ಒಲುಮೆಯಿಂದ. ಇದು ಸ್ವಾಮಿಯವರಿಗೆ ಕರ್ತಮ ಕರ್ತಂ ಅನ್ಯತಾ ಕರ್ತಂ ಸಮರ್ಥಃ. ಆ ದೇವರ ನಾವು ಎಲ್ಲ ನುಡಿಗೂ ಅನ್ವಯ ಮಾಡ್ಕೋಬೇಕು. ಧ್ಯಾಯಂತಂ ಮನಸ ನೃಸಿಂಹಚರಣ. ಎಲ್ಲ ಯತಿಗಳ ಎಲ್ಲ ದಾಸರುಗಳ ಚರಿತ್ರೆಯಲ್ಲಿ ಇಂಥದ್ದು ಹಾಸು ಹೊಕ್ಕಾಗಿ ಬರ್ತದೆ. ಅದನ್ನೆಲ್ಲ ಗಮನಿಸಿ ವ್ಯಾಸರಾಜರು ಹೇಳುತ್ತಾ ಇದ್ದಾರೆ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಅದೆಲ್ಲ ಅಹಿಶಯನನ ಮಹಿಮೆ, ಅದು ಶೇಷಶಾಹಿಯಾಗಿರ್ತಕ್ಕಂತಹ ರಂಗನಾಥ ದೇವರ ಮಹಿಮೆ ಅದು. ಅದು ಶ್ರೀಪಾದರಾಜರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಷ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಅನ್ನೋದು ಮಹಿಮೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಅನ್ನೋದು ಮಹಿಮೆ. ಯಾಕೆಂದರೆ ಭಾಗವತದಲ್ಲಿ ಇದಕ್ಕೆ ಸಂವಾದಿಯಾಗಿದೆ. ಆಚಾರ್ಯರು ಭಾಗವತದಲ್ಲಿ ಮಹಾಪ್ರಸಿದ್ಧರು ಇಬ್ಬರು ವಿದ್ವಾಂಸರು. ಸುರುಚಿ ಬಾಚಿ ತಪ್ಕೊಂಡ್ಬಿಡ್ತಾಳೆ ವಾಪಸ್ಸು ಬಂದ ಮೇಲೆ. ದೇವರ ದರ್ಶನ ಮಾಡಿಕೊಂಡು ಬಂದ ಮೇಲೆ ಕರ್ಕೊಂಡು ಬಂದಾಗ ಸುನೀತಿಗೂ ನಮಸ್ಕಾರ ಮಾಡ್ತಾರೆ ಧ್ರುವರಾಜರು, ಸುರುಚಿಗೂ ನಮಸ್ಕಾರ ಮಾಡ್ತಾರೆ. ಸುರುಚಿ ಬಾಚಿ ತಪ್ಕೋತಾಳೆ. ಆಗ ಭಾಗವತದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ 6 ತಿಂಗಳ ಹಿಂದೆ ಇವನಿಗೆ ಭಗವಂತನ ದರ್ಶನ ಆಗಿರಲಿಲ್ಲ. ಈಗ ಭಗವಂತನ ದರ್ಶನ ಆಗಿದೆ. ಯಾರಿಗೆ ಭಗವಂತ ಪ್ರಸನ್ನನಾಗ್ತಾನೆ ಇಡೀ ಜಗತ್ತು ಅವನ ಪಾದದ ಮೇಲೆ ಬಿದ್ದಿರುತ್ತೆ. ನಿನ್ನ ಮಾಪ ಯತ ಸ್ವಯಂ. ಮೇಲಿಂದ ನೀರು ಕೆಳಗಡೆ ಅದಾಗದೆ ಹೆಂಗೆ ಬೀಳುತ್ತೋ ಹಂಗೆ ಭಗವಂತನ ಅನುಗ್ರಹ ಆಗೋದರೆ ಇಡೀ ಜಗತ್ತು ಅವರ ಪಾದದ ಮೇಲೆ ಬಿದ್ದಿರುತ್ತೆ ಅಂತ ಅವರು ಮಾತಾಡ್ತಾರೆ. ಅದು ಮಹಿಮೆ, ಅದು ಮಹಿಮೆ. ಯಾವ ಸುರುಚಿ ಅದನ್ನು ದಬ್ಬಿದ್ಲು ಆಚೆ ಕಡೆ, ನೀನು ರಾಜನ ಮಗ ಆಗಿರ್ಬೋದು, ಆದರೆ ನನ್ನ ಮಗ ಅಲ್ಲ, ನೀನು ತೊಡೆ ಮೇಲೆ ಕುಟುಂಬಕ್ಕೆ ಅರ್ಹ ಅಲ್ಲ ಅಂತ ಆಚೆ ಕಳಿಸ್ದೋಳೆ ಇವತ್ತು ಆಲಿಂಗನ ಮಾಡಿ ತಪ್ಪುಗೋತಾ ಇದ್ದಾಳೆ ಅಂದಮೇಲೆ ಇದು ಮಹಿಮೆ ಸಾಲದೆ ಐಷೇಯನನ ಮದುವೆಯಿಂದ. ಶ್ರೀಪಾದರಾಜರ ಪೂರ್ವ ಚರಿತ್ರೆಯನ್ನೆಲ್ಲ ವ್ಯಾಸರಾಜರು ಬಿಟ್ಟಿಟ್ಟು ತೋರಿಸ್ತಾ ಇದ್ದಾರೆ ಆ ದೇವರ ನಾಮದಲ್ಲಿ. ಬರೀ ಇದೊಂದು ಅವತಾರ ನೋಡಬೇಡ್ರಿ, ಅವರ ಮೂಲ ರೂಪ ಕಥೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ ಐಷೇಯನನ ಮಹಿಮೆ ಅನ್ನೋದು ಅದು ಎಷ್ಟು
ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಶೇಷಶಾಯಿಯಾಗಿರ್ತಕ್ಕಂತಹ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಧ್ರುವವರದ ವಾಸುದೇವ ರೂಪವನ್ನು ನಾವು ಸಾಕ್ಷಾತ್ಕರಿಸಿಕೊಂಡಿದ್ದಾರಲ್ಲ, ಅದೆಲ್ಲ ಒಳಗಡೆ ಇಟ್ಟು ಮಾತಾಡ್ತಾ ಇದ್ದಾರೆ ವ್ಯಾಸರಾಜರು. ಇಂತಹ ಶ್ರೀಪಾದರಾಜರ ಅನುಗ್ರಹದಿಂದ ನಮಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ, ಅಂತಹ ಅನುಗ್ರಹ ನಮ್ಮ ಮೇಲೆ ಆಗಲಿ. ನಮಗೂ ಭಗವಂತ ಇದೆಲ್ಲ ಜಗತ್ತಿನ ಅವನ ಅಧೀನದಲ್ಲಿದೆ ಅನ್ನೋದು ಗೊತ್ತಾಗಲಿ. ಇದೇ ಅಸ್ವತಂತ್ರವಾದ ಜಗತ್ತು ಸ್ವತಂತ್ರವಾದ ಭಗವಂತನಲ್ಲಿದೆ ಅಂತ ಬರೀ ಹೇಳಿದ್ದಲ್ಲ, ತೋರಿಸ್ಬಿಟ್ರು ಅವರು. ಅದು ಮಹಿಮೆ. ದೇವನಾಮ ಬೇಕಾದ ಬರೆದುಕೊಡ್ಬೋದು. ನೀನು ಹೆಂಗಿದೆಯಾ ಅನ್ನೋದು ಪ್ರಶ್ನೆ ಅಲ್ವಾ? ಎಲ್ಲ ಬರೆದು ಬಿಡ್ಬೋದು, ಎಲ್ಲ ಅವನು ನಮ್ದೇನು ಅಲ್ಲ ಅವನು ಅಂತ. ಆದರೆ ಪಕ್ಕದಲ್ಲಿರೋದು ದಕ್ಷಿಣೆ ಮುಟ್ಟಿದ್ರೆ ನಂದು ಅಂತಾರೆ. ಇಷ್ಟತಕ್ಕ ಹೇಳ್ತಾ ಇದ್ರೆ ಆಚಾರ್ಯ ನಮ್ದೇನಿದೆ ಎಲ್ಲ ಅವನು ಅಂತ ಅಂದರೆ ನೋಡಿ ತಾಳಪ ಅಂತ ಬ್ಯಾಗ್ ಹೋಗಿಲ್ಲ ವ್ಯಾನಿಗೆ ಇವಾಗ ಹತ್ತಿರ ಹೇಳ್ಕೊತೀವಿ. ನಮ್ಮ ಪಕ್ಕದಲ್ಲಿ ಯಾರನ್ನ ಬಂದರೆ ನಾವು ನಮ್ಮದು ಅನ್ನೋ ಅಭಿಮಾನ ಇದೆ. ಎಲ್ಲಿ ತನಕ ಈ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅನ್ನೋದು ದೂರ ಇರುತ್ತೆ, ಅಲ್ಲಿ ತನಕ ಸಾಧನೆ ಅನ್ನೋದು ಹೋಗಲ್ಲ ಅನ್ನೋದು. ಅದನ್ನು ಇದು ಮಹಿಮೆ, ಇದನ್ನು ಒತ್ತಿ ಹೇಳ್ತಾ ಇದ್ದಾರೆ ವ್ಯಾಸರಾಜರು ಅನ್ನೋದನ್ನು. ಇಬ್ಬರೂ ಹಿರಿಯ ವಿದ್ವಾಂಸರು, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು. ಯಾರು ಹಿಡಿಯೋರು ಎತ್ತಿ ಹಿಡಿದ್ರೆ ಇವರು ಆರಾಮಾಗಿ ಓಡಾಡ್ತಾ ಇರ್ತಾರೆ. ಹಾಗೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ವಿದ್ವಾಂಸರು ಇದ್ದಿದ್ದಕ್ಕೆ ಎರಡು ಮಾತುಗಳನ್ನು ಆ ಸಂದರ್ಭದಲ್ಲಿ ಆಡಿದ್ವಿ. ಅದು ಶ್ರೀಪಾದರಾಜರು ನಡೆಸ್ಕೊಟ್ಟಿದ್ದು ನುಡಿಸಿದ್ದು ಅಂತ ಹೇಳಿ, ಇಂತಹ ಒಬ್ಬೊಬ್ಬ ಮಹನೀಯರ ಆರಾಧನೆಯ ದಿವಸ ಅವರು ಕೊಂಡಾಡಿರ್ತಕ್ಕಂಥ, ನಾವು ಕೊಂಡಾಡುವಲ್ಲ, ಅವರು ವ್ಯಾಸರಾಜರು ಅವರ ವಿದ್ಯಾ ಶಿಷ್ಯರವರು, ಅವರಿಂದ ಉದ್ಧಾರ ಆದಂತಹ ಮಹನೀಯರು ಅಂತಹ ಶ್ರೀಪಾದರಾಜರನ್ನು ಕೊಂಡಾಡಿರ್ತಕ್ಕಂತಹ ಸ್ತೋತ್ರ, ಅದರಲ್ಲಿ ಇಷ್ಟು ಭಕ್ತಿಯಿಂದ ಕೊಂಡಾಡಿದ್ದಾರೆ ಎನ್ನುವುದನ್ನು ಅದೇನು ಬೇರೆ ಭಗವಂತ ಹೊರಸಿದಾನೆ ಅಷ್ಟನ್ನು ನಿರೂಪಣೆ ಮಾಡಿದ್ದೀನಿ. ಅದು ಸಮೀಚೀನ ಅಂತ ಅನಿಸಿದ್ರೆ ಸ್ವೀಕಾರ ಮಾಡಿರಿ, ಇಲ್ಲದೆ ಇದ್ದರೆ ಅದರಲ್ಲಿ ಇನ್ನೂ ಈ ರೀತಿ ವಿಶ್ಲೇಷಣೆ ಮಾಡ್ಬೋದು ಅಂತ. ದೊಡ್ಡವರ ಮಾತಿಗೆ ಸೀಮಿತ ಇರೋದಿಲ್ಲ. ನನಗಿಷ್ಟು ಹೊಳೆಯಿತು ಅದನ್ನು ನೋಡಿದಾಗ. ಆ ಪರವಾದಿಗಳು ಯಾರು ಅದ್ರ ಮೇಲೆ ಆಕ್ಷೇಪ ಮಾಡಿದ್ದಾರೆ ಅವರಿಗೆಲ್ಲ ಉತ್ತರ ಸಿಕ್ತೋ ಅಂತ ಕಾಣುತ್ತೆ. ಇದರಿಂದ ಹೀಗೆ ನಮ್ಮ ಒಳಗಡೆ ಸಿದ್ಧಾಂತ ರಹಸ್ಯ ಇರುತ್ತೆ ಅಂತ ಆಚಾರ್ಯರ ಒಂದು ಉದಾಹರಣೆ ಎಂದು ಹೇಳಿದ್ರು. ನಾನು ಶ್ರೀಪಾದರಾಜರ ಒಂದು ವ್ಯಾಸರಾಜರ ಒಂದು ದೇವರನಾಮವನ್ನು ಉದಾಹರಣೆ ಮಾಡಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಶ ಅರ್ಪಣಮಸ್ತು.